ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ BMTC non-HK ಕಂಡಕ್ಟರ್ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇವಾಗ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇವಾಗ non-HKನಲ್ಲಿ ಕಮೆಂಟ್ ಆಗ್ತಾ ಇದ್ದೀರಾ. ಮಿನಿಮಮ್ 30% ಅಂದರೆ ಎರಡೂ ಪೇಪರಿಂದ 200ಗೆ 60 ಆಗಿರಲೇಬೇಕು. 59.75 ಆದರೂ ಸೆಲೆಕ್ಷನ್ ಆಗಲ್ಲ. ಇದು ಹೆಂಗಪ್ಪ ಗೊತ್ತು ಅಂತಂದರೆ, non-HKನಲ್ಲಿ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ, ಆಲ್ರೆಡಿ ಇವಾಗ HKನಲ್ಲಿ ಏನು ಬಿಟ್ಟಿದ್ದಾರೆ, ಆ HKನಲ್ಲಿ 60.25 ಇರೋವಂಥ ಸ್ಕೋರು. ಅಂದರೆ ಲಾಸ್ಟು ಒಂದು ಕ್ಯಾಟಗರಿ 3A ಕ್ಯಾಟಗರಿದು ಲಾಸ್ಟಿಗೆ 30.25 ಆ್ಯಂಡ್ ಅವ್ರದ್ದು ಎಕ್ಸಾಮಿನೇಷನ್ನು PUC ಸ್ಕೋರು 40% ಇದೆ. ಅದನ್ನು ಆ್ಯಡ್ ಮಾಡಿ 32-33% ಏನೋ ನಿಲ್ಲಿಸಿದ್ದಾರೆ. ಆ ಲೆಕ್ಕಾಚಾರದಲ್ಲಿ 60 ಮೇಲೆ ಸೀಟ್ಲಿರೋವಂಥವ್ರು ಎಲ್ಲರೂ ಸೆಲೆಕ್ಟ್ ಆಗ್ತಾರೆ. ಅದೃಷ್ಟನೋ ದುರಾದೃಷ್ಟನೋ ಏನೋ ಅಂತ ಗೊತ್ತಿಲ್ಲ. ಏನಾದರೂ ಸ್ಕೋರ್ ಏನೋ ಜಾಸ್ತಿ ಆಗಿಲ್ಲ, ಮಿನಿಮಮ್ ಸ್ಕೋರ್ ಯಾರೋ 60 ಅಬೌವ್ ದಾಟಿಲ್ಲ ಅಂತಂದರೆ 60 ಆಗಿರೋದು ಕೂಡ ಕ್ಯಾಟಗರಿಲಿ ಹಾಕೋ ಚಾನ್ಸಸ್ ಇದೆ. ಆ್ಯಕ್ಚುಲಿ 11,000 ಆಗಬೇಕು 1:5ಗೆ. 1:5 11,000 ಜನ ಸಿಗೋದು ಡೌಟು ನನ್ನ ಪ್ರಕಾರ. ಆ ಪೇಪರ್ ಅನಲೈಸ್ ಮಾಡಿರೋ ಪ್ರಕಾರ, ಆ ಪೇಪರ್ನ ನಾನು ಕೂಡ ನೋಡಿದ್ದೀನಿ. ಆ ಪೇಪರು 60 ಅಬೋವ್ ಬಂದರೆ 1:5 ನಿಂತ್ಕೊಳ್ಳುತ್ತೆ. ಇವತ್ತು 18, ನಿನ್ನೆ 18 ಮುಗಿದಿದೆ. ಇವತ್ತು 19 ಡೇಟ್ ಸೆಪ್ಟೆಂಬರು. ಆ್ಯಕ್ಚುಲಿ ಇವತ್ತು ಬಿಡ್ಬೋದು, ಇಲ್ಲ 23 ಒಳಗಡೆ ಬಿಡೋ ಸಾಧ್ಯತೆ ಇದೆ. ಎಲ್ಲರೂ ಕಾದು ನೋಡೋಣ. 60 ಮೇಲೆ ಯಾರಾಗಿದ್ದೀರೋ ಅವರೆಲ್ಲ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಕಾದು ನೋಡಿ. ಹೆಚ್ಚಿನದಾಗಿ ನಿಮಗೆ ಮಾಹಿತಿ ಬೇಕು, ಆ ಸ್ಕೋರು ಹೆಂಗೆ 75 ಮತ್ತು 25 ಭಾಗ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಮಗೇನಾದರೂ ಮಾಹಿತಿ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಬೇರೆ ವಿಡಿಯೋ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಜಾಸ್ತಿ ವ್ಯೂಸ್ ಆದಷ್ಟು ನಾನು ನಿಮಗೆ ಲೈವ್ ಬರೋಕ್ಕೆ ಸಾಧ್ಯ. ಥ್ಯಾಂಕ್ ಯು.